ಹಿರಿಯ ಸಂಸದರಾದಂತಹ ಗೋವಿಂದ ಕಾರಜೋಳ ಅವರಿದ್ದಾರೆ, ಅವರನ್ನ ಮಾತನಾಡ್ಸೋಣ. ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಂದ. ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ಕಲ್ಪನೆ ಏನಿದೆ ಅಲ್ಲ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪಾವಿತ್ರತೆ ಮತ್ತು ಪರಿಶುದ್ಧತೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ತಂದಂಥ ಒಂದು ಐತಿಹಾಸಿಕ ಬಿಲ್ ಇದು. ಇದನ್ನು ಯಾರೂ ವಿರೋಧ ಮಾಡದೆ ಒಪ್ಪಿಕೊಂಡು ದೇಶದ ದೃಷ್ಟಿಯಿಂದ ಇದರ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಹಲವು ಚುನಾವಣೆಗಳನ್ನು ನಾವು ನೋಡಿದ್ದೀವಿ. ಹಣಬಲ, ಜಾತಿ ಬಲ, ತೋಳ್ಬಲ ಇರ್ತಕ್ಕಂಥವರೇ ಜಯಶಾಲಿಗಳಾಗ್ತಾಯಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಅದಕ್ಕಾಗಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತೇನು ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥ ಬಿಲ್ಲನ್ನು ಇವತ್ತು ಹೌಸ್ನಲ್ಲಿ ಮಂಡಿಸ್ತಾ ಇದ್ದಾರೆ, ಪಾರ್ಲಿಮೆಂಟ್ನಲ್ಲಿ ಮಂಡಿಸ್ತಾ ಇದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಅತ್ಯಂತ ಸಾಮಾಜಿಕ ಕಾಳಜಿಯಿಂದ ತಂದಂಥ ಬಿಲ್ ಇದು. ಇದನ್ನು ಯಾರೂ ಕೂಡ ವಿರೋಧಿಸ್ತಕ್ಕಂಥದ್ದು ಸರಿಯಲ್ಲ. ಪ್ರಾದೇಶಿಕ ಪಕ್ಷಕ್ಕೆ ಇದೊಂದು ದೊಡ್ಡ ಹೊಡೆತ ಎನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಪ್ರಾದೇಶಿಕ ಪಕ್ಷಗಳು ಭಯದ ವಾತಾವರಣದಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ಪಂಜಾಬ್ನಲ್ಲಿ ಬೇರೆ ಸರ್ಕಾರ ಬಂದಿದೆ, ಪಶ್ಚಿಮ ಬಂಗಾಳದಲ್ಲಿ ಬೇರೆ ಸರ್ಕಾರ ಬಂದಿದೆ, ತಮಿಳುನಾಡಿನಲ್ಲಿ ಬೇರೆ ಸರ್ಕಾರ ಬಂದಿದೆ. ಆಯಾ ಪ್ರಾದೇಶಿಕ ಸಮಸ್ಯೆಗಳ ಮೇಲೇ ಮತ್ತು ಆಯಾ ಪ್ರಾದೇಶಿಕ ಪಕ್ಷಗಳ ಚುನಾವಣೆ ಏನು ಪ್ರಣಾಳಿಕೆ ಹೊರಡಿಸ್ತಾರೆ, ಅವ್ರ ಗೊತ್ತು ಗುರಿಗಳೇನು, ಅವ್ರ ಕಾರ್ಯಕ್ರಮಗಳೇನು, ಅಭಿವೃದ್ಧಿ ಬಗ್ಗೆ ಅವ್ರ ಚಿಂತನೆ ಏನು, ಅದನ್ನು ನೋಡಿಕೊಂಡು ಜನ ಅಲ್ಲಿ ಪ್ರಾದೇಶಿಕವಾಗಿ ಮತ ಹಾಕ್ತಾರೆ ಹೊರತು ಇದರಿಂದ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ರಾಷ್ಟ್ರದ ಚುನಾವಣೆ ಬಂದಾಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ 136 ಸೀಟ್ಗಳನ್ನ ಗೆದ್ದು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಅದೇ 2024 ಲೋಕಸಭಾ ಚುನಾವಣೆಯಲ್ಲಿ ಜೂನ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮೋದಿಯವ್ರಿಗೆ ಬಹುಮತ ಬಂತು. ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು. ಜನ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ. ದೇಶದ ಸಮಸ್ಯೆಗಳಿಗೆ ದೇಶಕ್ಕೆ ಬೆಂಬಲ ಮಾಡ್ತಾರೆ, ಪ್ರಾದೇಶಿಕ ಸಮಸ್ಯೆಗಳಿಗೆ ಪ್ರಾದೇಶಿಕವಾಗಿ ಬೆಂಬಲ ಮಾಡ್ತಾರೆ. ಈ ಚುನಾವಣೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥದ್ದು ಕಲ್ಪನೆ ಏನದಲ್ಲ, ನರೇಂದ್ರ ಮೋದಿಜಿಯವ್ರದ್ದು ದೂರದೃಷ್ಟಿತ್ವ ಚಿಂತನೆ ಇದೆ. ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದು ಒಡ್ಡಬಾರ್ದು. ಈ ಹಣಬಲ ಇರ್ತಕ್ಕಂಥವ್ರು, ತೋಳ್ಬಲ ಇರ್ತಕ್ಕಂಥವ್ರು, ಜಾತಿ ಬಲ ಇರ್ತಕ್ಕಂಥವ್ರು ಇವರೇ ಗೆದ್ದು ಬಂದರೆ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೌಡೆ ಕಿಮ್ಮತ್ತು ಇರುವುದಿಲ್ಲ. ಅದಕ್ಕಾಗಿ ಈ ದೇಶದ ಚುನಾವಣೆ ವ್ಯವಸ್ಥೆ ಸ್ವಚ್ಛ ಆಗಬೇಕಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅವಶ್ಯಕತೆ ಇದೆ. ಅದರಿಂದ ಸಮಯದ ಉಳಿತಾಯ ಆಗ್ತದೆ, ಹಣದ ಉಳಿತಾಯ ಆಗ್ತದೆ. ಇವತ್ತು ಒಂದೇ ಸರಿ ಆಗಿಬಿಟ್ರೆ ಎಲ್ಲ ಖರ್ಚು ವೆಚ್ಚ ಒಂದರಲ್ಲೇ ಮುಗಿದು ಹೋಗಿಬಿಡ್ತದೆ, ಒಂದೇ ಸಮಯದಲ್ಲಿ ಎಲ್ಲ ಮುಗಿದು ಹೋಗಿಬಿಡ್ತದೆ. ಅದರಿಂದ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥವ್ರಿಗೂ ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ. ಸರ್, ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಅಂತಂದರೆ BJP ಯಾವುದೇ ಮಸೂದೆಗಳನ್ನು ತಂದರೂ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ಎಡಗುತ್ತೆ. ಆ ಇಂಪ್ಲಿಮೆಂಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವ್ರ ಆರೋಪ ಸತ್ಯಕ್ಕೆ ದೂರವಾದಂಥದ್ದು. ಈಗ ಉದಾಹರಣೆಗೆ ಆರ್ಟಿಕಲ್ 370 ಜಾರಿಗೆ ತಂದು ಮಾಡಿದರೋ ಇಲ್ಲೋ? ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಮಾಡಿದರೋ ಇಲ್ಲೋ? ಕಾಶ್ಮೀರದಲ್ಲಿ ಚುನಾವಣೆ ಮಾಡಿದರೋ ಇಲ್ಲೋ? ಚುನಾವಣೆ ಮಾಡಿದ ನಂತರ ಚುನಾಯಿತ ಸರ್ಕಾರ ಬಂತೋ ಇಲ್ಲೋ? ಅದಕ್ಕೆ ನಾನೇನು ಹೇಳ್ತೀನಿ, ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾಯಿರ್ತಾರೆ. ಅದಕ್ಕೇನು ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಧನ್ಯವಾದಗಳು ಸರ್. ಇದಿಷ್ಟು ಹಿರಿಯ ನಾಯಕರಾದಂತಹ ಗೋವಿಂದ ಕಾರಜೋಳ ಅವರ ಮಾತಾಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಪ್ರಾದೇಶಿಕ ಪಕ್ಷಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಆಗೋದಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಇದು ಪೂರಕವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು.
ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಹಿರಿಯ ಸಂಸದರಾದಂತಹ ಗೋವಿಂದ ಕಾರಜೋಳ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಂದ. ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ಕಲ್ಪನೆ ಏನಿದೆ ಅಲ್ಲ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪಾವಿತ್ರತೆ ಮತ್ತು ಪರಿಶುದ್ಧತೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ತಂದಂಥ ಒಂದು ಐತಿಹಾಸಿಕ ಬಿಲ್ ಇದು. ಇದನ್ನು ಯಾರೂ ವಿರೋಧ ಮಾಡದೆ ಒಪ್ಪಿಕೊಂಡು ದೇಶದ ದೃಷ್ಟಿಯಿಂದ ಇದರ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಹಲವು ಚುನಾವಣೆಗಳನ್ನು ನಾವು ನೋಡಿದ್ದೀವಿ. ಹಣಬಲ, ಜಾತಿ ಬಲ, ತೋಳ್ಬಲ ಇರ್ತಕ್ಕಂಥವರೇ ಜಯಶಾಲಿಗಳಾಗ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಅದಕ್ಕಾಗಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತೇನು ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥ ಬಿಲ್ಲನ್ನು ಇವತ್ತು ಹೌಸ್ನಲ್ಲಿ ಮಂಡಿಸ್ತಾ ಇದ್ದಾರೆ, ಪಾರ್ಲಿಮೆಂಟ್ನಲ್ಲಿ ಮಂಡಿಸ್ತಾ ಇದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ತಂದಂಥ ಬಿಲ್ ಇದು. ಇದನ್ನು ಯಾರೂ ಕೂಡ ವಿರೋಧಿಸ್ತಕ್ಕಂಥದ್ದು ಸರಿಯಲ್ಲ. ಪ್ರಾದೇಶಿಕ ಪಕ್ಷಕ್ಕೆ ಇದೊಂದು ದೊಡ್ಡ ಹೊಡೆತ ಎನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಪ್ರಾದೇಶಿಕ ಪಕ್ಷಗಳು ಭಯದ ವಾತಾವರಣದಲ್ಲಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ಪಂಜಾಬ್ನಲ್ಲಿ ಬೇರೆ ಸರ್ಕಾರ ಬಂದಿದೆ, ಪಶ್ಚಿಮ ಬಂಗಾಳದಲ್ಲಿ ಬೇರೆ ಸರ್ಕಾರ ಬಂದಿದೆ, ತಮಿಳುನಾಡಿನಲ್ಲಿ ಬೇರೆ ಸರ್ಕಾರ ಬಂದಿದೆ. ಆಯಾ ಪ್ರಾದೇಶಿಕ ಸಮಸ್ಯೆಗಳ ಮೇಲೇ ಮತ್ತು ಆಯಾ ಪ್ರಾದೇಶಿಕ ಪಕ್ಷಗಳ ಚುನಾವಣೆ ಏನು ಪ್ರಣಾಳಿಕೆ ಹೊರಡಿಸ್ತಾರೆ, ಅವ್ರ ಗೊತ್ತು ಗುರಿಗಳೇನು, ಅವ್ರ ಕಾರ್ಯಕ್ರಮಗಳೇನು, ಅಭಿವೃದ್ಧಿ ಬಗ್ಗೆ ಅವ್ರ ಚಿಂತನೆ ಏನು, ಅದನ್ನು ನೋಡಿಕೊಂಡು ಜನ ಅಲ್ಲಿ ಪ್ರಾದೇಶಿಕವಾಗಿ ಮತ ಹಾಕ್ತಾರೆ ಹೊರತು ಇದರಿಂದ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ರಾಷ್ಟ್ರದ ಚುನಾವಣೆ ಬಂದಾಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ 136 ಸೀಟ್ಗಳನ್ನ ಗೆದ್ದು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಅದೇ 2024 ಲೋಕಸಭಾ ಚುನಾವಣೆಯಲ್ಲಿ ಜೂನ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮೋದಿಯವ್ರಿಗೆ ಬಹುಮತ ಬಂತು. ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು. ಜನ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ. ದೇಶದ ಸಮಸ್ಯೆಗಳಿಗೆ ದೇಶಕ್ಕೆ ಬೆಂಬಲ ಮಾಡ್ತಾರೆ, ಪ್ರಾದೇಶಿಕ ಸಮಸ್ಯೆಗಳಿಗೆ ಪ್ರಾದೇಶಿಕವಾಗಿ ಬೆಂಬಲ ಮಾಡ್ತಾರೆ. ಈ ಚುನಾವಣೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥದ್ದು ಕಲ್ಪನೆ ಏನದಲ್ಲ, ನರೇಂದ್ರ ಮೋದಿಜಿಯವ್ರದ್ದು ದೂರದೃಷ್ಟಿತ್ವ ಚಿಂತನೆ ಇದೆ. ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದು ಒಡ್ಡಬಾರ್ದು. ಈ ಹಣಬಲ ಇರ್ತಕ್ಕಂಥವ್ರು, ತೋಳ್ಬಲ ಇರ್ತಕ್ಕಂಥವ್ರು, ಜಾತಿ ಬಲ ಇರ್ತಕ್ಕಂಥವ್ರು ಇವರೇ ಗೆದ್ದು ಬಂದರೆ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೌಡೆ ಕಿಮ್ಮತ್ತು ಇರುವುದಿಲ್ಲ. ಅದಕ್ಕಾಗಿ ಈ ದೇಶದ ಚುನಾವಣೆ ವ್ಯವಸ್ಥೆ ಸ್ವಚ್ಛ ಆಗಬೇಕಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅವಶ್ಯಕತೆ ಇದೆ. ಅದರಿಂದ ಸಮಯದ ಉಳಿತಾಯ ಆಗ್ತದೆ, ಹಣದ ಉಳಿತಾಯ ಆಗ್ತದೆ. ಇವತ್ತು ಒಂದೇ ಸರಿ ಆಗಿಬಿಟ್ರೆ ಎಲ್ಲ ಖರ್ಚು ವೆಚ್ಚ ಒಂದರಲ್ಲೇ ಮುಗಿದು ಹೋಗಿಬಿಡ್ತದೆ, ಒಂದೇ ಸಮಯದಲ್ಲಿ ಎಲ್ಲ ಮುಗಿದು ಹೋಗಿಬಿಡ್ತದೆ. ಅದರಿಂದ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥವ್ರಿಗೂ ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ. ಸರ್, ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಅಂತಂದರೆ BJP ಯಾವುದೇ ಮಸೂದೆಗಳನ್ನು ತಂದರೂ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ಎಡಗುತ್ತೆ. ಆ ಇಂಪ್ಲಿಮೆಂಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವ್ರ ಆರೋಪ ಸತ್ಯಕ್ಕೆ ದೂರವಾದಂಥದ್ದು. ಈಗ ಉದಾಹರಣೆಗೆ ಆರ್ಟಿಕಲ್ 370 ಜಾರಿಗೆ ತಂದು ಮಾಡಿದರೂ ಇಲ್ಲೋ? ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಮಾಡಿದರೂ ಇಲ್ಲೋ? ಕಾಶ್ಮೀರದಲ್ಲಿ ಚುನಾವಣೆ ಮಾಡಿದರೂ ಇಲ್ಲೋ? ಚುನಾವಣೆ ಮಾಡಿದ ನಂತರ ಚುನಾಯಿತ ಸರ್ಕಾರ ಬಂತೋ ಇಲ್ಲೋ? ಅದಕ್ಕೆ ನಾನೇನು ಹೇಳ್ತೀನಿ, ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೇನು ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಧನ್ಯವಾದಗಳು ಸರ್. ಇದಿಷ್ಟು ಹಿರಿಯ ನಾಯಕರಾದಂತಹ ಗೋವಿಂದ ಕಾರಜೋಳ ಅವರ ಮಾತಾಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಪ್ರಾದೇಶಿಕ ಪಕ್ಷಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಆಗೋದಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಇದು
ಪೂರಕವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.